ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಂತೆ ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಆಸೆ ಧಾರಾವಾಹಿಯ ಸಂಪೂರ್ಣ ಸಂಚಿಕೆಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಮೀನನ್ಗೆ ತಿಂಡಿ ತೊಗೊಂಡು ಬಂದಿರ್ತಾರೆ. ಈಗಲೇ ಆರೋಗ್ಯ ಬರುತ್ತೆ, ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ರವಿ ಅಡ್ಡ ಕೂತ್ಕೊಂಡಿರ್ತಾರೆ. ಸೈಡ್ ಆಗಲಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ. ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಸೂರ್ಯ ಬಡಬಡ ಬಾಗ್ಲು ಹಾಕ್ಬಿಡ್ತಾರೆ. ಆಗ ಮೀನಾ, ಅಯ್ಯೋ ರೀ, ಏನು ಮಾಡ್ತಿದ್ದೀರಿ ನೀವು ಅಂತ ಹೇಳ್ತಾರೆ. ಏನಿಲ್ಲಮ್ಮ, ಹೆಂಡ್ತಿನ ರೂಮ್ಗೆ ಕರ್ಕೊಂಬಂದ್ಬಿಟ್ಟು ಡೋರ್ ಹಾಕಿದ್ದೀನಿ ಅಂತ ಹೇಳ್ತವ್ರೆ. ಇದನ್ನೇ ಅರ್ಥ ಸೂರ್ಯ. ಅದಕ್ಕೆ ಮೀನಾ, ಚಿಚಿತೋ ಏನಮ್ಮ ನಿಮ್ಮದು ಬಿಸಿದು ಅಂತ ಹೇಳಿಬಿಟ್ಟು ಕರ್ಕೊಂಬಂದೆ ಅಷ್ಟೇ ಅಂತ ಹೇಳ್ತಾರೆ. ಎಲ್ಲರ ಮುಂದೆ ಕವರ್ ತೊಗೊಂಡು ಬಂದ್ಬಿಟ್ಟು ಒಬ್ಬಳೇ ತಿನ್ನು ಅಂದರೆ ಹೆಂಗೆ ರೀ ಅಂತ ಹೇಳ್ಬಿಟ್ಟು ಮೀನಾ ಅಂತಾರೆ. ಏನಿದು ತಿನ್ನಬೇಕು ಅಂತ ಅರ್ಥನೋ ಏನೋ ಸೂರ್ಯ ಅವರು ಹೇಳ್ತಾರೆ ಮೀನಿಗೆ. ಆಗ ಮೀನು ಸೂರ್ಯ ಬಂದ್ಬಿಟ್ಟು ಅವರು 3 ಹೊತ್ತು 3 ತಿಂಗಳಿಗೆ ಆಗೋಷ್ಟು ಚೆನ್ನಾಗಿ ಹೊರಗಡೆ ಹೋಗಿ ಮೇಯ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಅದಕ್ಕೆ ಮೀನಾ, ರೀ ಬೇಡ ರೀ, ತಪ್ಪಾಗಿ ತಿಳ್ಕೊತಾರೆ ಅವರು ಅಂತ ಹೇಳಿಬಿಟ್ಟು ಮೀನಾ ಅಂತಾಳೆ. ಎಲ್ಲರ ಮುಂದೆ ಅವ್ರು ತಪ್ಪು ತಿಳ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು ಅಂತ ಸೂರ್ಯ ಅವರು ಹೇಳ್ತಾರೆ. ಅಷ್ಟೇ, ನೀನು ಏನು ಸುವಾಸನೆ ತಿನ್ನು ಅಂತ ಸೂರ್ಯ ಹೇಳ್ತಾರೆ. ನೋಡು ಸ್ಮೆಲ್ ನೋಡ್ಬಿಡು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀನು ನೋಡು ಸ್ಮೆಲ್ ಹೇಗಿದೆ ಅಂತ, ಘಮ ಅಂತಿದೆ ಅಲ್ವಾ ಅಂತ ಹೇಳಿ ಸೂರ್ಯ ಅವರು ಮೀನಾಗೆ ಹೇಳ್ತಾರೆ. ಮೀನಾ, ಹ್ಞೂನ್ರಿ, ಇದನ್ನು ನಾನು ತಿಂದಿದ್ದೀನಿ ಗೊತ್ತಾ ಅಂತ ಹೇಳಿಬಿಟ್ಟು ಮೀನಾ ಅವರು ಅಂತಾರೆ. ನೀನು ಪಾರ್ಸೆಲ್ ತೊಗೊಂಡು ಬಂದಿಯಲ್ಲ, ತಂಗಿಗೆ ತೊಗೊಂಡು ಹೋಗ್ತಾ ಇದೆಯಲ್ಲ, ಅದೇ ಅಂಗಡಿಗೆ ಹೋಗಿ ತಂದಿರೋದು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಮೀನಾಗೆ. ಆ ಹುಡುಗಿ ಟೇಸ್ಟ್ ನನಗೆ ಗೊತ್ತು ಸರ್ ಅಂತ ಹೇಳಿಬಿಟ್ಟು ಅವರೇ ಮಾಡಿಕೊಟ್ರು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾರೆ. ನೋಡು ಎಷ್ಟು ಘಮ ಅಂತಿದೆ, ನೀನು ನೋಡಿದ್ರೆ ಬೇಡ ಆಗ್ತಾಯಿಲ್ಲ ಅಂತ ಹೇಳ್ತೀಯ. ಮೀನಾ, ಥ್ಯಾಂಕ್ಸ್ ರೀ ಅಂತವ್ರೆ. ಆಗ ಪ್ಲೇಟ್ ತೊಗೊಂಡು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಸೂರ್ಯ ಹೊರಗಡೆ ಬರ್ತಾರೆ. ಆಗ ಶಾಂತಿಯಲ್ಲಿ ನೀರು ಕುಡಿತಾ ಇರ್ತಾರೆ ಅವರು. ಸೂರ್ಯ, ಬೇಬಿ ಅಲ್ಲ ಗೋಬಿ, ಬೇಬಿಕಾನು, ಚಪಾತಿ, ರೋಲು, ಪನ್ನೀರು, ಫ್ರೈಡ್ ರೈಸು ಇದೆಲ್ಲ ಘಮ ಅಂತಿದೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೊಟ್ಟೆ ಉರ್ಸಕ್ಕಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಆಗ ಶಾಂತಿ ಇದ್ಬಿಟ್ಟು, ಸೂರ್ಯ ಅಷ್ಟು ಜನ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಾರೆ. ಏನು ಗೊತ್ತಾ ಸಕ್ರೆ, ಅಲ್ಲಿ ಅಂಗಡಿಯಲ್ಲಿ ಎಂತ ಅಂತ ಹೋದರೆ ಆ ಅಂಗಡಿ ಇಡೀ ಊರಿಗೆಲ್ಲ ಫೇಮಸ್ಸು. ಅದರಿಂದ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ. ಏನು ಜನವೋ ಜನ. ಅರ್ಧ ಗಂಟೆ ಅಲ್ಲಿ ನಿಂತ್ಕೊಂಡು ನೋಡಿದೆ. ಚಪಾತಿ ಹಿಟ್ಟನ್ನ ಲಟ್ಸಿ ಹಾಕ್ಕೊಂಡು ಎಸಿತಾ ಇದ್ರು. 6 ಸ್ಪೂನು ತುಪ್ಪನ ಚಪಾತಿ ಹಾಕ್ಬಿಟ್ಟು ಮಾಡ್ತಾವ್ರಿ. ಏನು ಚಪಾತಿ, ಎಷ್ಟು ಸೌಟಿತ್ತು, ನಾನು ಕೈಯಿಂದ ತುಪ್ಪದ ವಾಸನೆನೇ ಹೋಗ್ತಾ ಇಲ್ಲ, ಬಡಿ ಮಗಂದು ಘಮ ಅಂತಿದೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತವ್ರೆ. ಇದನ್ನೆಲ್ಲ ತೊಗೊಂಡು ನಾಳೆ ಬರ್ತೀಯೇನೋ ಅಂತ ಹೇಳ್ಬಿಟ್ಟು ಶಾಂತಿ ಸೂರ್ಯನಿಗೆ ಹೇಳ್ತಾರೆ. ಇದನ್ನೆಲ್ಲ 2 ಪ್ಲೇಟ್ ತೊಗೊಂಡು ಬರ್ತೀನಿ ಅಂತ ನಮ್ಮ ಮೀನನ್ಗೆ ಅಂತ ಸೂರ್ಯ ಅವರು ಅಂತಾರೆ. ಇಷ್ಟು ತೊಗೊಂಡು ಬರ್ತೀಯೇನೋ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಆಗ ಸೂರ್ಯ ಅವರು ಶಾಂತಿ ಮುಖ ನೋಡಬೇಕಿತ್ತು ಯಾವ ಥರ ಆಗಿತ್ತು ಅಂತ. ಮನೆಯಲ್ಲಿ ಇಷ್ಟು ಜನರು ಇದ್ದಾರಲ್ಲಮ್ಮ, ಯಾರಿಗಾದರೂ ಶಾಂತಿಯವರು ಸೂರ್ಯನಿಗೆ ಹೇಳ್ತಾರೆ. ಆದರೆ ಅಷ್ಟು ಜನ ಒಬ್ಬಳ ಹೊಟ್ಟೆ ಉರಿಸಿ ಊಟ ಮಾಡಬಹುದಾ ಸಕ್ಕರೆ? ಒಬ್ರಿಗೂ ವೆರೈಟಿ ಬೇಕು. ಏನು ಲಾಟ್ ಹಾಕ್ಕೊಂಡು ಕಬರ್ಸ್ಕೊಂಡು ತಿಂತಿರಲ್ಲ. ಒಬ್ಬರಾದರೂ ಒಂದು ದಿನ ಯೋಚನೆ ಮಾಡಿದ್ದಾರೆ ಅವಳ ಬಗ್ಗೆ, ಅವ್ರು ಏನು ತಿಂದಿದ್ದಾರೆ ಅಂತ ಹೇಳಿಬಿಟ್ಟು ಆದರೂ ತೊಳೆದಿಡ್ತಾರ? ಅದು ಕೂಡ ಇಲ್ಲ. ತಿಂದುಬಿಟ್ಟು ಚೆನ್ನಾಗಿ ಕಬಡಿಸ್ಕೊಂಡು ಹೋಗ್ತಾರೆ. ಆ ಪೆಂಗ ಇದ್ದಾನಲ್ಲ, ಕಾಫಿ ಕುಡಿದು ಆ ಶೂ ರಾಕ್ ಮೇಲೆ ಇಟ್ಟಿರ್ತಾನೆ. ಬಂದ್ಬಿಟ್ಟು ಆ ಟೀ ಕುಡ್ದಿರೋ ಲೋಟನ ಸೋಕೇಶಲ್ಲಿ ಇಟ್ಟು ಹೋಗ್ತಾಳೆ. ಅದನ್ನೆಲ್ಲ ಹುಡ್ಕೊಂಡು ಮೀನಾ ತೊಳಿಬೇಕು. ಇದು ಯಾವ ಕರ್ಮನಮ್ಮ ಇದು ಅಂತ ಹೇಳಿಬಿಟ್ಟು ಸೂರ್ಯ ಅಂತಾರೆ. ಎಲ್ಲರೂ ಮೂಗುವರೆಗೂ ತಿಂದು ಅದನ್ನೆಲ್ಲ ಬಿಟ್ಟಿದ್ದೆಲ್ಲ ಅವಳು ಮಿಕ್ಕಿರೋದು ನನ್ನ ಹೆಂಡತಿ ತಿನ್ನಬೇಕು, ಇಲ್ಲ ಅಂದರೆ ಅದು ಅಳಸೋವರೆಗೂ ಇದ್ದು ಬೆಳಿಗ್ಗೆ ಅದನ್ನೇ ಅವಳಿಗೆ ತಿನ್ನಿಸ್ಬೇಕು. ಚೆನ್ನಾಗಿ ಚಾಡಿ ಹೇಳಿದಾಳು ಕಣೋ ನಿನಗವಳು ಅಂತ ಹೇಳ್ಬಿಟ್ಟು ಶಾಂತಿ ಅಂತಾಳೆ. ಆಗ ಸೂರ್ಯ, ನೀನು ಈ ಜನ್ಮದಲ್ಲಿ ಮಾತ್ರ ಉದ್ಧಾರ ಆಗಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಶಾಂತಿಗಂತಾರೆ. ಅಲ್ಲ ಸಕ್ಕರೆ, ನೀನು ಎತ್ತಿದೆಯಲ್ಲ, ಆದರೂ ಆ 2 ಮಕ್ಕಳಿಗೆ ತೋರಿಸೋ ಕನಿಕರ ಪ್ರೀತಿ ನನಗೆ ಸ್ವಲ್ಪನಾದರೂ ನೀನು ತೋರಿಸಲ್ಲ. ಅದರ ಸೂರ್ಯ ಸ್ವಲ್ಪ ಭಾವುಕ ಆಗ್ತಾನೆ. ಆದರೆ ನನ್ನನ್ನು ನೀನು ಮಲತಾಯಿ ಅಂತ ನೋಡಬೇಕು, ಆ ಥರ ನೀನು ಮಾಡಿದ್ಯಾ, ನಡ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಾರೆ. ಈ ಕೋಪನ ನನ್ನ ಮೇಲೆ ನೀನಿರೋ ಕೋಪನ ಆ ಹುಡುಗಿ ಮೇಲೆ ಯಾಕಮ್ಮ ತೋರಿಸ್ತಾ ಇದೆಯಾ? ನೀನೇನಿದ್ರು ನೇರ ಯುದ್ಧ ಮಾಡು ನನ್ನ ಜೊತೆ, ಆ ಹುಡುಗಿಗೆ ಯಾಕೆ ಎಲ್ಲ ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಸೂರ್ಯ ಶಾಂತಿಗೆ ಅಂತಾರೆ. ಒಂದು ಮನುಷ್ಯ
ಕೈಕಾಲು ಕಿವಿ ಇಲ್ಲದೆ ಹುಟ್ಟೋದು ಅವನ ಅಂಗವಿಕಲತನ ಅಲ್ಲ. ಆದರೆ ಸಕ್ಕರೆ ನೀನು ಈ ಥರ ನಡ್ಕೊತೀಯಲ್ಲ ಮನುಷ್ಯತ್ವ ಇಲ್ಲದೆ, ಇದು ನೋಡು ನಿಜವಾದ ಅಂಗವಿಕಲತೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ. ನಿನಗೂ ಅಪ್ಪನಿಗೂ ಬಿಡು, ಮಗ ಸೊಸೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಈ ಪೌಡ್ರಮ್ಮ ಈ ಮ್ಯಾಕಮ್ಮಂಗೆ ಯಾಕಮ್ಮ ಸೇವೆ ಮಾಡಬೇಕು, ಇದ್ಯಾವ ಕರ್ಮ ಅಂತೀನಿ. ಇದರಲ್ಲಿ ಏನು ಅರ್ಥ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಾನೆ. ದೇವರು ನಮಗೆ ಆಹಾರ ಮಾತ್ರ ಕೊಟ್ಟಿದ್ದಾರೆ, ಆದರೆ ಈ ಮನುಷ್ಯ ಅನ್ನೋ ಬಡ್ಡಿ ಮಗ ಉಪ್ಪು ಖಾರ ತುಂಬಿಸಿ ಎಲ್ಲ ಶುರು ಮಾಡಿಬಿಟ್ಟು ಮನುಷ್ಯನಿಗೆ ಅಹಂಕಾರ ಅನ್ನೋದು ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳೋದು ಇದು ಕಲಿಯುಗ ಕಣಮ್ಮ ಅಂತ ಹೇಳಿಬಿಟ್ಟು ಅಂತ ಸೂರ್ಯ ಅವರಮ್ಮನಿಗೆ ಹೇಳ್ತಾನೆ. ನಡೆಸಲಿ, ಎಷ್ಟು ದಿನ ಅಂತ ನಡೆಸ್ತೀಯ, ನಡೆಸು, ನೋಡ್ತೀನಿ ನಾನು. ಈ ಇಬ್ಬರು ಸೊಸೆ ರಾಣಿ ಥರ ನೋಡ್ಕೊತ ಇದೆಯಲ್ಲ, ಆದರೆ ನನ್ನ ಹೆಂಡತಿ ನೋಡು ನಿಜವಾದ ರಾಣಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅವಳು ರಾಣಿ ಥರ ಬದುಕಿ ತೋರಿಸ್ಬೇಕು, ಹಾಗೆ ನೋಡ್ಕೊತೀನಿ ನಾನು ಅವಳ ಅಂತ ಹೇಳ್ತಾನೆ ಸೂರ್ಯ. ಆಗ ಶಾಂತಿ ಮುಖ ನೋಡಬೇಕಿತ್ತು. ಶಾಂತಿಗೆ ಏನಂದರೂ ಈ ಜನ್ಮದಲ್ಲಿ ಅವಳಿಗೆ ಬುದ್ಧಿ ಅಂತೂ ಬರಲ್ಲ. ಸೀನ್ಗೆ ನೆಕ್ಸ್ಟ್ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.